ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾಳೆ ಮುಗಿಯಲಿದೆ ಎಚ್ಡಿ ರೇವಣ್ಣ ಎಸ್ಐಟಿ ಕಸ್ಟಡಿ. ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. 4 ದಿವಸಗಳ ಕಾಲ 3-4 ದಿವಸಗಳ ಕಾಲ ಸಮಯಾವಕಾಶವನ್ನ ತಮ್ಮ ಕಸ್ಟಡಿಗೆ ಕೇಳಿದ್ರು ನ್ಯಾಯಾಧೀಶರ ಮುಂದೆ ಭಾನುವಾರ. ನಾಳೆ ಮುಗಿಯುತ್ತೆ. ಮೊನ್ನೆ ಭಾನುವಾರದಿಂದ ಎಚ್ಡಿ ರೇವಣ್ಣ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಿಐಡಿ ಕಚೇರಿಯಲ್ಲಿನ ಎಸ್ಐಟಿ ಸೆಲ್ನಲ್ಲೇ ರೇವಣ್ಣಗೆ ಗ್ರಿಲ್ ನಡೀತಾ ಇದೆ. ಇವತ್ತು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ನೀವೇ ಪ್ರಶ್ನೆ ಕೇಳಿದ್ರಿ, ನೀವೇ ಉತ್ತರ ಬರ್ತ್ಕೊಂಡ್ರಿ ಅಂತ ಕೂಡ ಹೇಳಿದ್ದಾರೆ. ಎಸ್ಐಟಿ ಪ್ರಶ್ನೋತ್ತರ ಪ್ರತಿಗೆ ಸಹಿಯನ್ನ ಹಾಕೋದಕ್ಕೂ ಕೂಡ ನಿರಾಕರಿಸುತ್ತಿದ್ದಾರಂತೆ ರೇವಣ್ಣನವರು. ಎ2 ಸತೀಶ್ ಬಾಬು ಎದುರು ವಿಚಾರಣೆಗೂ ನಕಾರ ಅಂತ ಹೇಳ್ತಾ ಇದ್ದಾರಂತೆ ರೇವಣ್ಣ. ಸ್ಪಂದಿಸ್ತಾ ಇಲ್ಲ ಯಾವುದೇ ರೀತಿಯಾದಂತಹ ವಿಚಾರಣೆಗೂ. ಆ ಸತೀಶ್ ಜೊತೆ ನಾನ್ಯಾಕೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಅಂತ ಹೇಳಿ ಮತ್ತೊಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಎಚ್ಡಿ ರೇವಣ್ಣ ಹಠ ಹಿಡಿದಿದ್ದಕ್ಕೆ ಹೈರಾಣಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎ2 ಸತೀಶ್ ಜೊತೆಗೂ ಕೂರೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ರೇವಣ್ಣನವರು. ಸೊ ಒಂದು ಕಡೆ ರೇವಣ್ಣನವರು ತನಿಖೆ ನಡೀತಾ ಇದೆ, ಬಟ್ ಆದ್ರೆ ಅದು ಯಾವುದಕ್ಕೂ ಕೂಡ ಅವರು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಅವ್ರು ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆ ಮುಗಿಯಲಿದೆ ಎಚ್ಡಿ ರೇವಣ್ಣ ಎಸ್ಐಟಿ ಕಸ್ಟಡಿ. ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. 4 ದಿವಸಗಳ ಕಾಲ 3-4 ದಿವಸಗಳ ಕಾಲ ಸಮಯಾವಕಾಶವನ್ನ ತಮ್ಮ ಕಸ್ಟಡಿಗೆ ಕೇಳಿದ್ರು ನ್ಯಾಯಾಧೀಶರ ಮುಂದೆ ಭಾನುವಾರ. ನಾಳೆ ಮುಗಿಯುತ್ತೆ. ಮೊನ್ನೆ ಭಾನುವಾರದಿಂದ ಎಚ್ಡಿ ರೇವಣ್ಣ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಿಐಡಿ ಕಚೇರಿಯಲ್ಲಿನ ಎಸ್ಐಟಿ ಸೆಲ್ನಲ್ಲೇ ರೇವಣ್ಣಗೆ ಗ್ರಿಲ್ ನಡೀತಾ ಇದೆ. ಇವತ್ತು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ನೀವೇ ಪ್ರಶ್ನೆ ಕೇಳಿದ್ರಿ, ನೀವೇ ಉತ್ತರ ಬರ್ತ್ಕೊಂಡ್ರಿ ಅಂತ ಕೂಡ ಹೇಳಿದ್ದಾರೆ. ಎಸ್ಐಟಿ ಪ್ರಶ್ನೋತ್ತರ ಪ್ರತಿಗೆ ಸಹಿಯನ್ನ ಹಾಕೋದಕ್ಕೂ ಕೂಡ ನಿರಾಕರಿಸುತ್ತಿದ್ದಾರಂತೆ ರೇವಣ್ಣನವರು. ಎ2 ಸತೀಶ್ ಬಾಬು ಎದುರು ವಿಚಾರಣೆಗೂ ನಕಾರ ಅಂತ ಹೇಳ್ತಾ ಇದ್ದಾರಂತೆ ರೇವಣ್ಣ. ಸ್ಪಂದಿಸ್ತಾ ಇಲ್ಲ ಯಾವುದೇ ರೀತಿಯಾದಂತಹ ವಿಚಾರಣೆಗೂ. ಆ ಸತೀಶ್ ಜೊತೆ ನಾನ್ಯಾಕೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಅಂತ ಹೇಳಿ ಮತ್ತೊಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಎಚ್ಡಿ ರೇವಣ್ಣ ಹಠ ಹಿಡಿದಿದ್ದಕ್ಕೆ ಹೈರಾಣಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎ2 ಸತೀಶ್ ಜೊತೆಗೂ ಕೂರೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ರೇವಣ್ಣನವರು. ಸೊ ಒಂದು ಕಡೆ ರೇವಣ್ಣನವರು ತನಿಖೆ ನಡೀತಾ ಇದೆ, ಬಟ್ ಆದ್ರೆ ಅದು ಯಾವುದಕ್ಕೂ ಕೂಡ ಅವರು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಅವ್ರು ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾಳೆ ಮುಗಿಯಲಿದೆ ಎಚ್ಡಿ ರೇವಣ್ಣ ಎಸ್ಐಟಿ ಕಸ್ಟಡಿ. ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. 4 ದಿವಸಗಳ ಕಾಲ 3-4 ದಿವಸಗಳ ಕಾಲ ಸಮಯಾವಕಾಶವನ್ನ ತಮ್ಮ ಕಸ್ಟಡಿಗೆ ಕೇಳಿದ್ರು ನ್ಯಾಯಾಧೀಶರ ಮುಂದೆ ಭಾನುವಾರ. ನಾಳೆ ಮುಗಿಯುತ್ತೆ. ಮೊನ್ನೆ ಭಾನುವಾರದಿಂದ ಎಚ್ಡಿ ರೇವಣ್ಣ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಸಿಐಡಿ ಕಚೇರಿಯಲ್ಲಿನ ಎಸ್ಐಟಿ ಸೆಲ್ನಲ್ಲೇ ರೇವಣ್ಣಗೆ ಗ್ರಿಲ್ ನಡೀತಾ ಇದೆ. ಇವತ್ತು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ನೀವೇ ಪ್ರಶ್ನೆ ಕೇಳಿದ್ರಿ, ನೀವೇ ಉತ್ತರ ಬರ್ತ್ಕೊಂಡ್ರಿ ಅಂತ ಕೂಡ ಹೇಳಿದ್ದಾರೆ. ಎಸ್ಐಟಿ ಪ್ರಶ್ನೋತ್ತರ ಪ್ರತಿಗೆ ಸಹಿಯನ್ನ ಹಾಕೋದಕ್ಕೂ ಕೂಡ ನಿರಾಕರಿಸುತ್ತಿದ್ದಾರಂತೆ ರೇವಣ್ಣನವರು. ಎ2 ಸತೀಶ್ ಬಾಬು ಎದುರು ವಿಚಾರಣೆಗೂ ನಕಾರ ಅಂತ ಹೇಳ್ತಾ ಇದ್ದಾರಂತೆ ರೇವಣ್ಣ. ಸ್ಪಂದಿಸ್ತಾ ಇಲ್ಲ ಯಾವುದೇ ರೀತಿಯಾದಂತಹ ವಿಚಾರಣೆಗೂ. ಆ ಸತೀಶ್ ಜೊತೆ ನಾನ್ಯಾಕೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿ ಅಂತ ಹೇಳಿ ಮತ್ತೊಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಎಚ್ಡಿ ರೇವಣ್ಣ ಹಠ ಹಿಡಿದಿದ್ದಕ್ಕೆ ಹೈರಾಣಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎ2 ಸತೀಶ್ ಜೊತೆಗೂ ಕೂರೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ರೇವಣ್ಣನವರು. ಸೊ ಒಂದು ಕಡೆ ರೇವಣ್ಣನವರು ತನಿಖೆ ನಡೀತಾ ಇದೆ, ಬಟ್ ಆದ್ರೆ ಅದು ಯಾವುದಕ್ಕೂ ಕೂಡ ಅವರು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಅವ್ರು ಕೇಳುವಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರಿಸ್ತಾ ಇಲ್ಲ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.